ಲಾಹೋರ್ನಲ್ಲಿ ಡ್ರೋನ್ಗಳನ್ನ ಹಾರಿ ಬಿಟ್ಟು ಮೂಲಕವಾಗಿ ಪಾಕಿಸ್ತಾನ ಬಿಟ್ಟಂತಹ ಮಿಸೈಲ್ ಅನ್ನ ಧ್ವಂಸ ಮಾಡಲಾಗಿದೆ. ಪಾಕಿಸ್ತಾನದ ವಿರುದ್ಧ ಮುಂದುವರೆದಿದೆ ಆಪರೇಷನ್ ಸಿಂಧೂರ. ನಾಗಾಸ್ತ್ರ ಅಂತಲೇ ಹೆಸರಾದ ಕಾಮಿಕೇಜ್ ಡ್ರೋನ್ಗಳ ಮೂಲಕ ದಾಳಿಯನ್ನ ನಡೆಸಲಾಗಿದೆ. ಸುಯಿಸೈಡ್ ಡ್ರೋನ್ ಅಂತಲೇ ಹೆಸರುವಾಸಿಯಾಗಿರುವಂತಹ ಕಾಮಿಕೇಜ್ ಇದನ್ನ ಹರಿಬಿಡಲಾಗಿದೆ. ಬೆಂಗಳೂರು ಮೂಲದ ಖಾಸಗಿ ಕಂಪನಿ ಈ ಡ್ರೋನ್ ಅನ್ನ ಅಭಿವೃದ್ಧಿಪಡಿಸಿರುವಂತಹದ್ದು. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಪಾಕಿಸ್ತಾನ ಕಾಲ್ ಕೆರೆದುಕೊಂಡು ತನ್ನ ಕುತಂತ್ರವನ್ನ ಮುಂದುವರಿಸಿಕೊಂಡು ಬಂದಿದೆ. ಈಗ ಅದಕ್ಕೆ ಪ್ರತ್ಯುತ್ತರವಾಗಿ ನಾಗಾಸ್ತ್ರ ಅಂತಲೇ ಹೆಸರುವಾಸಿಯಾಗಿರುವಂತಹ ಕಾಮಿಕೇಜ್ನ ತೂರಿ ಬಿಡೋ ಮೂಲಕವಾಗಿ ಪಾಕಿಸ್ತಾನ ಬಿಟ್ಟಂತಹ ಮಿಸೈಲ್ ಅನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಬೆಂಗಳೂರು ಮೂಲದ ಖಾಸಗಿ ಕಂಪನಿ ಈ ಡ್ರೋನ್ ಅನ್ನ ಅಭಿವೃದ್ಧಿಪಡಿಸಿತು. ಪಾಕಿಸ್ತಾನದ ವಿರುದ್ಧ ನಡೀತಾ ಇರುವಂತಹ ಈ ಒಂದು ಯುದ್ಧಾಸ್ತ್ರ ಒಮ್ಮೆ ಸುಮ್ಮನೆ ಆಗಬೇಕಿತ್ತು. ಉಗ್ರರ ಒಂದು ನೆಲೆಗಳ ಮೇಲೆ ನಡೆದಂತಹ ದಾಳಿ ಇದು ಅನ್ನೋ ಕಾರಣಕ್ಕೆ, ಆದರೆ ಅದನ್ನ ಮಾಡಲಿಲ್ಲ. ಬದಲಾಗಿ ಉಗ್ರರನ್ನ ಕೊಂದದ್ದು ತಮ್ಮ ನಾಗರಿಕರನ್ನೇ ಕೊಂದದ ರೀತಿಯಲ್ಲಿ ಪಾಕಿಸ್ತಾನ ನಡ್ಕೊಳ್ತಾ ಇದೆ. ಆತ್ಮಹತ್ಯೆ ಡ್ರೋನ್ ಕಾಮಿಕಾಜೆಗೆ ವಿರುದ್ಧ ಅದರ ವಿಶೇಷತೆ ಏನು ಅನ್ನೋದನ್ನ ಗಮನಿಸೋಣ. ಸೂಚಿತ ಗುರಿಗಳನ್ನ ತಲುಪಿ ನಾಶ ಮಾಡುವಂತಹ ಸಾಮರ್ಥ್ಯ ಈ ಕಾಮಿಕಾಜೆಗೆ ಇದೆ. ಯುದ್ಧದ ವೇಳೆ ಭಾರೀ ಪರಿಣಾಮ ಬೀರುವಂತಹ ಸಾಮರ್ಥ್ಯ ಕಾಮಿಕೇಜ್ ಆಗಿದೆ. ಆ ಕಾರಣದಿಂದಾಗಿ ಈ ಡ್ರೋನ್ ಅನ್ನ ಈ ದಾಳಿಗೆ ಬಳಕೆ ಮಾಡಿಕೊಳ್ಳಲಾಗಿರೋದು. 100 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ಇದು ತಲುಪಬಲ್ಲದು. ಅವರು ಎಷ್ಟೇ ಕಿಲೋಮೀಟರ್ ದೂರದಿಂದ ಬರ್ತಿದ್ರು ಕೂಡ ಅದನ್ನ ಪತ್ತೆ ಹಚ್ಚೋ ಮೂಲಕವಾಗಿ ಅಷ್ಟೇ ಸ್ಪೀಡ್ ಆಗಿ ಇದರ ಗುರಿಯನ್ನ ರೀಚ್ ಮಾಡುತ್ತೆ. ಈ ಸುಯಿಸೈಡ್ ಡ್ರೋನ್ 5 ರಿಂದ 10 kg ಸ್ಫೋಟದ ಸಾಮರ್ಥ್ಯವನ್ನ ಕೊಂಡೊಯ್ಯಬಲ್ಲಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ. 5 ರಿಂದ 10 kg ಒಮ್ಮೆಲೆಗೆ ಇದನ್ನ ಲಿಫ್ಟ್ ಮಾಡುವಂತಹ ಸಾಮರ್ಥ್ಯ ಈ ಕಾಮಿಕೇಜ್ಗೆ ಇರುವಂತಹದ್ದು. ಈ ಡ್ರೋನ್ನ ಸಾಮರ್ಥ್ಯ ಬಹಳ ವಿಶೇಷವಾಗಿದೆ. ನಿರ್ದಿಷ್ಟ ಗುರಿಯನ್ನ ನಿರ್ದಿಷ್ಟ ಸಮಯಕ್ಕೆ ನಿರ್ದಿಷ್ಟ ದೂರಕ್ಕೆ ತಲುಪುವಂತಹ ಸಾಮರ್ಥ್ಯ ಇದಕ್ಕಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ರಿಂದ. ಲೋಕೇಶ್, ಪಾಕಿಸ್ತಾನ ಕಾಲ್ ಕೆರ್ಕೊಂಡು ತನ್ನ ಉಗ್ರರನ್ನ ದಾಳಿಯ ಮೂಲಕವಾಗಿ ಬಲಿ ಪಡೆದ್ರೆ, ಆದರೆ ನಮ್ಮ ನಾಗರಿಕರನ್ನೇ ಬಲಿ ಪಡೆದ ರೀತಿಯಲ್ಲಿ ಯಾಕೋ ಪಾಕಿಸ್ತಾನ ಆಡ್ತಾ ಇದೆ. ಸೊ ಈಗ ಮುಂದುವರೆದ ಭಾಗವಾಗಿ ಅವರು 2 ಕ್ಷಿಪಣಿಗಳನ್ನ ಹಾರಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಅದು ಕೂಡ ಚೀನಾ ನಿರ್ಮಿತ ಮಿಸೈಲ್ ಅನ್ನೇ ಅವರು ಹಾರಿಸಿದ್ದು ಅಂತ. ಇದಕ್ಕೆ ಪ್ರತ್ಯುತ್ತರವಾಗಿ ನಾವು ಈ ಕಾಮಿಕೇಜವನ್ನೇ ಬಳಸಲಾಗಿದೆ. ಅದರ ವಿಶೇಷತೆ ಬಗ್ಗೆ ಹೇಳೋದಾದ್ರೆ, ಈ ಕಾಮಿಕೇಜ್ ಡ್ರೋನ್ ವಿಶೇಷತೆ ಅಂತಂದ್ರೆ ಬಹಳ ಪ್ರಮುಖವಾಗಿ ಶಕ್ತಿಶಾಲಿ ಆಗಿರುವಂಥದ್ದು. ಸುಮಾರು 100 ಕಿಲೋಮೀಟರ್ ವರೆಗೂ ಕೂಡ ನಿಶ್ಚಿತ ಗುರಿಯನ್ನ ತಲುಪುವಂತ ಸಾಮರ್ಥ್ಯ ಇರುವಂತ ಡ್ರೋನು. ಜೊತೆಗೆ 5 ರಿಂದ 10 kg ಸ್ಫೋಟಕ ವಸ್ತುವನ್ನ ಯಾವ ಗುರಿಯನ್ನ ಇಟ್ಟಿರ್ತೀವೋ ಆ ಗುರಿಯನ್ನ ಟಾರ್ಗೆಟ್ ರೀಚ್ ಆಗುವಂತ ಸಾಮರ್ಥ್ಯ ಇದೆ. ಬೆಂಗಳೂರಿನ ಖಾಸಗಿ ಕಂಪನಿಯವರೇ ತಯಾರು ಮಾಡಿರುವಂತ ಬ್ರೆಜಿಲ್ ಕಂಪನಿಯ ಜೊತೆಗೆ ಜಂಟಿಯಾಗಿ ಈ ಒಂದು ಡ್ರೋನ್ ಅನ್ನ ತಯಾರು ಮಾಡಿಕೊಂಡಿದ್ರು. ಆ ಡ್ರೋನ್ ಅನ್ನ ಈಗ ಭಾರತೀಯ ಸೇನೆ ಈ ಒಂದು ಆಪರೇಷನ್ ಸಿಂಧೂರದಲ್ಲಿ ಬಳಕೆ ಮಾಡಿರುವಂತದ್ದು. ಭಾರತೀಯ ಸೇನೆಗೆ ಬೆಂಗಳೂರು ರೈಟ್ ಹ್ಯಾಂಡ್ ಇದ್ದಂಗೆ ಅಂತ ಹೇಳಿ ಹೇಳ್ತಾರೆ ಯೋಧರೆಲ್ಲರೂ ಕೂಡ. ಯಾಕೆಂತಂದ್ರೆ ಸಾಕಷ್ಟು ಸಾಧನಗಳನ್ನ ಬೆಂಗಳೂರಿನಿಂದ ಭಾರತೀಯ ಸೇನೆಗೆ ಕೊಡ್ತಾ ಇದೀವಿ. ಅದರಲ್ಲಿ ಈಗ ಕಾಮಿಕ್ರೋಸ್ ಡ್ರೋನ್ ಕೂಡ ಒಂದಾಗಿರುವಂಥದ್ದು. ಜೊತೆಗೆ ಒಂದಷ್ಟು ಟ್ರೈನಿಂಗ್ ಸೆಂಟರ್ಗಳು ಕೂಡ ಇಲ್ಲಿಂದನೇ ಆಗುವಂಥದ್ದು. ಹೆವಿ ರೈಟ್ ಹ್ಯಾಂಡ್ ಭಾರತೀಯ ಸೇನೆಗೆ ರೈಟ್ ಹ್ಯಾಂಡ್ ಅಂತಂದ್ರೆ ಅದು ಬೆಂಗಳೂರು ಅಂತೇಳಿ ಸಾಕಷ್ಟು ಸಾಧನಗಳು ಹೋಗ್ತವೆ. ರಾತ್ರಿ ವೇಳೆಯಲ್ಲಿ ಬೆಳಕನ್ನು ಹಾಯಿಸುವಂತ ಮಿಸೈಲ್ಸ್ ಸಾಧಕಗಳನ್ನು ಕೂಡ ಬೆಂಗಳೂರಿನ ಕಂಪನಿಯಿಂದನೇ ಸೇನೆಗೆ ಹೋಗುವಂಥದ್ದು. ಆ ರೀತಿಯಾಗಿ ಕಾಮಿಕೇಜ್ ಡ್ರೋನ್ ಕೂಡ ತುಂಬಾ ಶಕ್ತಿಶಾಲಿ ಆಗಿದೆ. ಹೆಮ್ಮೆ ಅಂತ ಅನ್ಸುತ್ತೆ. ಬೆಂಗಳೂರಿನ ಕಂಪನಿ ತಯಾರು ಮಾಡಿದ್ದು, ಇವತ್ತು ಭಾರತೀಯ ಸೇನೆ ಅದನ್ನ ಬಳಕೆ ಮಾಡಿಕೊಂಡು ಉಗ್ರರ ತಾಣಗಳನ್ನ ಧ್ವಂಸ ಮಾಡಿರುವಂಥದ್ದು ನಿಜಕ್ಕೂ ಹೆಮ್ಮೆ ಬೆಂಗಳೂರಿಗೆ ಅಂತ ಅನ್ಸುತ್ತೆ. ದಿವ್ಯಾ, ಮೊನ್ನೆ ಏರ್ ಸ್ಟ್ರೈಕ್ ಮಾಡಿದಂತ ಹೊತ್ನಲ್ಲೂ ಕೂಡ ಈ ಕಾಮಿಕೇಜವನ್ನ ಬಳಕೆ ಮಾಡಲಾಗಿದೆ. ಅಂದ್ರೆ ನಮ್ಮ ಬಳಿ ಇರ್ತಕ್ಕಂತಹ ಒಂದೊಂದೇ ಬತ್ತಳಿಕೆಗಳನ್ನ ಯಾವ್ಯಾವ ಸಂದರ್ಭ ಅದರ ಸಂದರ್ಭಕ್ಕೆ ಅನುಸಾರವಾಗಿ ಬಳಸುವಂತಹ ಕೆಲಸವನ್ನ ಈಗ ಸೇನೆ ಮಾಡ್ತಾ ಇದ್ದ ಕಾಣಿಸ್ತಾ ಇದೆ. ಖಂಡಿತ. ಯಾಕೆಂತಂದ್ರೆ ಇರ್ತಕ್ಕಂಥ ಸಾಧನಗಳನ್ನ ಬಹಿರಂಗ ಪಡಿಸೋದಿಲ್ಲ. ಯಾಕೆಂದ್ರೆ ಸೇನೆಗೆ ತೊಂದರೆ ಆಗುತ್ತೆ, ಕಾರ್ಯಾಚರಣೆಗಳು ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಸಮಯ ಬಂದಾಗ ಯಾವೆಲ್ಲ ಸಾಧನಗಳನ್ನ ಬಳಕೆ ಮಾಡ್ಕೊಳ್ಬೇಕು ಅವೆಲ್ಲ ಸಾಧನಗಳನ್ನ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಬರೀ ಕಾಮಿಕೇಜ್ ಡ್ರೋನ್ ಅಷ್ಟೇ ಅಲ್ಲ, ಇನ್ನೊಂದೇ 2-3 ಸಾಧನಗಳನ್ನ, ಪರಿಣಾಮಕಾರಿ ಮತ್ತೆ ಪವರ್ಫುಲ್ 2-3 ಸಾಧನಗಳನ್ನ ಕೂಡ ಭಾರತೀಯ ಸೇನೆಗೆ ಕೊಟ್ಟಿರುವಂತಹ ಮಾಹಿತಿಯನ್ನ ಖಾಸಗಿ ಕಂಪನಿಯವರು ನೀಡಿರುವಂಥದ್ದು. ಅದು ಸಮಯ ಬಂದಾಗ ಅದನ್ನ ಬಳಕೆ ಮಾಡ್ಕೊಳ್ತಾರೆ. ಅದು ಕೂಡ ಕಾಮಿಕೇಜ್ ಡ್ರೋನ್ಗಿಂತ ಕೂಡ ಸ್ಫೋಟಕ ಆಗಿರುವಂಥದ್ದು. ಜೊತೆಗೆ ಅದು ಇನ್ನಷ್ಟು ಸಾಮರ್ಥ್ಯವನ್ನು ಅಂದ್ರೆ ಇನ್ನಷ್ಟು ಹೆಚ್ಚು ಕಿಲೋಮೀಟರ್ ಹೋಗುವಂತ ಸಾಮರ್ಥ್ಯ ಇರತಕ್ಕಂಥ ಸಾಧನಗಳು ಕೂಡ ಇದಾವೆ. ಸಮಯ ಬಂದಾಗ ಅವುಗಳನ್ನು ಕೂಡ ಬಳಸ್ಕೊಳ್ತಾರೆ. ಬೆಂಗಳೂರಿನ ಕಂಪನಿಯಿಂದ ಇಂತಹ ಸಾಧನಗಳು ಸಾಕಷ್ಟು ಉತ್ಪಾದನೆಯನ್ನು ಮಾಡಿ ಭಾರತೀಯ ಸೇನೆಗೆ ಕೊಡಲಾಗ್ತಾ ಇದೆ.
ಮೊನ್ನೆ ನಡೆದಂತ ಆಪರೇಷನ್ ಇರ್ಬೋದು, ಜೊತೆಗೆ ಇವತ್ತು ಕೂಡ ಕ್ಷಿಪಣಿಗಳನ್ನ ಧ್ವಂಸ ಮಾಡೋದಕ್ಕೆ ಬಳಕೆ ಮಾಡಕ್ಕಂತ ಸಾಧನಗಳನ್ನು ಕೂಡ ಬೆಂಗಳೂರಿನ ಕಂಪನಿಯಿಂದ ತಯಾರಾಗಿರುವಂತದ್ದು ನಿಜಕ್ಕೂ ಖುಷಿ ಆಗುವಂತಹ ವಿಚಾರ. ದಿವ್ಯಾ.